ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ರೇಖಿ ಮಾಸ್ಟರ್ ಮಧುಶ್ರೀ. ನಾಳೆ 29ನೇ ತಾರೀಕು ಸೋಮವಾರ ಬೆಳಗ್ಗೆ 3:10ಕ್ಕೆ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ. ಜ್ಯೇಷ್ಠ ಹುಣ್ಣಿಮೆ, ವಟ ಸಾವಿತ್ರಿ ವ್ರತ. ಗಂಡನ ಆಯುಷ್ಯಕ್ಕಾಗಿ ನೀವು ಈ ವ್ರತವನ್ನು ಆಚರಣೆ ಮಾಡ್ಬೋದು. ಇದು ಸತ್ಯವಾನ್ ಸಾವಿತ್ರಿ ಪತಿ ಸತ್ಯವಾನ್ಗೋಸ್ಕರ ಮಾಡಿದ ವ್ರತ ಅಂತ ಹೇಳ್ಬೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ವಟವೃಕ್ಷದ ಕೆಳಗೆ ಸಾವಿತ್ರಿ ವ್ರತವನ್ನು ಮಾಡಿ ಶ್ರೀಮಾನ್ ಲಕ್ಷ್ಮೀನಾರಾಯಣ ಹಾಗೂ ಯಮಧರ್ಮರಾಯರನ್ನು ಪ್ರಾರ್ಥಿಸಿ ಜೀವವನ್ನು ಮರಳಿ ಪಡಿತಾಳೆ ಅವರ ಪತಿ ಸತ್ಯವಂತು. ಹಾಗಾಗಿ ಈ ಒಂದು ವ್ರತವನ್ನು ಪತಿಯ ಆಯುಷ್ಯಕ್ಕಾಗಿ ಮಾಡುವಂಥದ್ದು. ನೀವು ಕೂಡ ಈ ಒಂದು ವ್ರತಾಚರಣೆ ಮಾಡಬಹುದು. ಇದು ಆಲದ ಮರ ಅಂದರೆ ವಟವೃಕ್ಷ. ಆಲದ ಮರದ ಬಳಿ ಹೋಗಿ ಬೆಳಗ್ಗೆ 6 ಗಂಟೆ ಒಳಗಡೆ ನೀವು ಮಾಡೋದು ಬಹಳ ಉತ್ತಮ. 6 ಗಂಟೆ ಒಳಗಡೆ ನೀವು ಅರಿಶಿಣದ ದಾರ ಅಥವಾ ಕೆಂಪು ದಾರ ಅಥವಾ ಬಿಳಿ ದಾರ ಯಾವುದಾದ್ರೂ ತೊಗೋಬೋದು. ಅದರ ಜೊತೆಯಲ್ಲಿ ನೈವೇದ್ಯ ತೊಗೋಬೋದು ಮತ್ತು ಭತ್ತದ ಹರಳು ಅಂದರೆ ಪುರಿ. ಭತ್ತದ ಹರಳು ಸಿಗದಿದ್ದರೆ ಪುರಿ ಅಥವಾ ಕಡಲೆಕಾಳು ಮತ್ತು ಹಾಲು ಮತ್ತು ನೈವೇದ್ಯಕ್ಕಾಗಿ ನೀವೇನಾದರೂ ತೊಗೋಬೋದು. ಜೊತೆಯಲ್ಲಿ ಎಲೆ, ಅಡಿಕೆ ಮತ್ತು ಹೂವು. 5 ಥರದ ಹೂವು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಮತ್ತು ದೀಪ ಆರಾಧನೆ ಮಾಡೋಕ್ಕೋಸ್ಕರ ಮಣ್ಣಿನ ದೀಪ ಕೂಡ ತೊಗೋಬೋದು. ಇದು ತುಪ್ಪ ಆದರೂ ಹಾಕ್ಬೋದು, ಎಣ್ಣೆ ಆದರೂ ಹಾಕ್ಬೋದು. ಮತ್ತು ಗಂಧದ ಕಡ್ಡಿ, ಕರ್ಪೂರವನ್ನು ಎಲ್ಲವನ್ನು ಪೂಜೆಗೆ ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ನೀವು ತೊಗೋಬೋದು. ತೆಂಗಿನಕಾಯಿ, ಬಾಳೆಹಣ್ಣನ್ನು ಮರಿಬೇಡಿ, ಅದು ತುಂಬ ಮುಖ್ಯವಾದದ್ದು. ಇದರ ಜೊತೆಯಲ್ಲಿ ಬೆಳಗ್ಗೆ ಪೂಜೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ ಮತ್ತು ಸಿಹಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಪೂಜೆ ಎಲ್ಲ ಆದ ನಂತರದಲ್ಲಿ ನೀವು ಹೋಗಿ ವಟವೃಕ್ಷದ ಹತ್ತಿರ ಹೋಗಿ ಪೂಜೆಯನ್ನು ಮಾಡ್ಬೋದು. ಅಲ್ಲಿ ನೀವು ವಟವೃಕ್ಷದಕ್ಕೆ ನೀವು ಪೂಜೆ ಮಾಡ್ಬೋದು. ಇಲ್ಲ 3 ಕಲ್ಲುಗಳನ್ನು ಇಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಅರ್ಪಣೆ ಮಾಡಿ ನೀವು ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ನಿಮ್ಮ ಪತಿಯ ಆಯುಷ್ಯವನ್ನು ಬೇಡಿಕೊಂಡು ನೀವು ವಟವೃಕ್ಷದ ಸುತ್ತ 5, 11 ಇಲ್ಲ 21 ಇಲ್ಲ 108 ಬಾರಿ ಅರಿಶಿಣ ಅಥವಾ ಕೆಂಪು ದಾರ ಅಥವಾ ಬಿಳಿ ದಾರವನ್ನು ಸುತ್ತಬೋದು. ಸುತ್ತಿ ಪ್ರಾರ್ಥನೆಯನ್ನು ಮಾಡಿ ಬರ್ಬೋದು. ಇಲ್ಲ ನಮಗೆ ಆಲದ ಮರದ ಹತ್ರ ಹೋಗಿ ಮಾಡೋಕ್ಕಾಗಲ್ಲ ಅನ್ನೋರು ನೀವು ಮನೆಯಲ್ಲಿ ಒಂದು ಅರಿಶಿಣ ಇರುತ್ತಲ್ವ, ಅರಿಶಿಣದಲ್ಲಿ ಗೋಪುರದ ರೀತಿಯಲ್ಲಿ ಮಾಡಿ ಅದನ್ನು ವೃಕ್ಷ ಅಂದ್ಕೊಂಡು ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಹಾಕಿ ಅಲ್ಲಿ ಕೂಡ ಪೂಜೆ ಮಾಡಿ ಅದೇ ಒಂದು ಅರಿಶಿಣದ ಏನು ಮಾಡಿರ್ತಿರಲ್ಲ ವಟವೃಕ್ಷನ ಅದರ ಸುತ್ತ ನೀವು ದಾರವನ್ನು 5 ಸುತ್ತು ಸುತ್ತಿ ಪೂಜೆಯನ್ನು ಮಾಡ್ಬೋದು. ಇದನ್ನು ಒಂದು ವಿಳ್ಯದೆಲೆ ಮೇಲೆ ಇಡೋದು ತುಂಬ ಒಳ್ಳೆಯದು. ಏಕೆಂದರೆ ನಾವು ವಿಳ್ಯದೆಲೆ ಏನಂತೀವಿ, ಲಕ್ಷ್ಮೀನಾರಾಯಣ ಅಂತೀವಲ್ವ. ಹಾಗಾಗಿ ವಿಳ್ಯದೆಲೆ ಮೇಲೆ ಅರಿಶಿಣವನ್ನು ನಾನು ಹೇಳಿದ್ದು ಗೊತ್ತಾಯ್ತಲ್ವ. ನಾವು ಗಣಪತಿ ಮಾಡ್ತೀವಿ ಗೊತ್ತಲ್ವ, ಆ ರೀತಿಯಲ್ಲಿ ಮಾಡಿ ನೀವು ಅರಿಶಿಣ, ಕುಂಕುಮ, ಅಕ್ಷತೆಯನ್ನು ಇಟ್ಟು ಮತ್ತು ಪುಷ್ಪಗಳನ್ನು 5 ಥರದ ಹೂಗಳನ್ನು ಅರ್ಪಣೆ ಮಾಡಿ ನೀವು ಪ್ರಾರ್ಥನೆ ಮಾಡ್ಬೋದು. ಇದರ ಜೊತೆಯಲ್ಲಿ ವಟಸಾವಿತ್ರಿ ವ್ರತದ ಕಥೆಯ ಪುಸ್ತಕ ಸಿಗುತ್ತೆ. ಅದನ್ನು ತಂದು ನೀವು ಕಥೆಯನ್ನು ಓದೋದ್ರಿಂದ ಬಹಳ ಪೂರ್ಣ ಫಲ ನಿಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ಇಲ್ಲೊಂದು ಮಂತ್ರವನ್ನು ನಾನು ಹಾಕಿರ್ತೀನಿ. ಆ ಮಂತ್ರವನ್ನು ನೀವು 108 ಬಾರಿ ಪಠಣೆ ಮಾಡ್ಬೋದು. ಪೂರ್ತಿಯಾದ ಒಂದು ಪ್ರತಿಫಲ ನಿಮಗೆ ಸಿಗುತ್ತೆ. ಭಕ್ತಿ ಪ್ರೀತಿಯಿಂದ ಪೂಜೆ ಮಾಡಿ ನಿಮ್ಮ ಪತಿಯ ಆಯುಷ್ಯಕ್ಕಾಗಿ ಖಂಡಿತವಾಗ್ಲೂ ಫಲ ಸಿಗುತ್ತೆ. ಇದರಲ್ಲಿ ಏನಾದರೂ ಅನುಮಾನ ಇದ್ದು ಅಥವಾ ನಾನೇನಾದರೂ ಮರ್ತಿದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡ್ಬೋದು, ನಾನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.